ಹಲೋ ಫ್ರೆಂಡ್ಸ್, ಎಲ್ರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮನೇಲಂತೂ ಬೆಳಗ್ಗೆ ಎಲ್ಲ ಎದ್ದು ಬೇಗ ಪೂಜೆ ಮಾಡಿ ಸಿಂಪಲ್ಲಾಗಿ ನಮ್ಮನೇಲಿ ಏನೇನು ಮಾಡಿದ್ವು ಅದೆಲ್ಲ ದೇವರಿಗೆ ಇಟ್ಟು ಪೂಜೆ ಕೂಡ ಮುಗಿಸಿದ್ವಿ. ಪೂಜೆ ಆದಮೇಲೆ ಇವತ್ತಿನೇನು ತಿಂಡಿಗೆ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡ್ಕೊಂಡಿದ್ವಿ. ನನ್ನ ಮಗಳಿಗೆ ಆ್ಯಕ್ಚುಲಿ ತಿಂಡಿ ತಿನ್ನಿಸಿ ಈಗ ನಮ್ಮ ಯಜಮಾನ್ರಿಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಅವ್ರಿಗೆ ತಿಂಡಿ ಹಾಕ್ಕೊಟ್ಟು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಈಸಿ ಅಡುಗೆ ಮಾಡೋಕ್ಕೆ. ಮಧ್ಯಾಹ್ನ ಅಡುಗೆ ಮಾಡೋ ಅಷ್ಟರಲ್ಲಿ ತುಂಬ ಜಾಸ್ತಿ ಆಗಿಬಿಡುತ್ತಲ್ಲ, ಹಾಗಾಗಿ ಅಡುಗೆ ಮಾಡೋಕ್ಕೂ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಹಲೋ ಫ್ರೆಂಡ್ಸ್, ಎಲ್ರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಏನೆಲ್ಲ ಮಾಡಿತಾ ಇದ್ದೀನಿ ಅಂತ ನಿಮ್ಗೆ ಆಗಲೇ ನಾನು ತೋರಿಸಿರ್ತೀನಿ. ಹೌದು ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆಯಿಂದ ಫುಲ್ ಬ್ಯುಸಿ. ಆ್ಯಕ್ಚುಲಿ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿಗೂ ಕೂಡ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡಿದ್ದೆ. ಮತ್ತು ಈಗ ಇನ್ನೇನು ಮಾಡೋದು, ಅಡುಗೆ ಮಾಡಲೇಬೇಕಲ್ಲ, ಬೇರೆ ಆಪ್ಷನ್ಸ್ ಇಲ್ಲ. ಹಾಗಾಗಿ ಇವತ್ತು ಅಡುಗೆಗೆ ಇದನ್ನೇ ಆ್ಯಕ್ಚುಲಿ ಮಾಡ್ಕೊಂಡಿದ್ದೆ. ಇವತ್ತೇನು ಮಾಡ್ಕೊಂಡಿದ್ದೀನಿ ಅಂದರೆ ನೀವು ನೋಡ್ತಿರ್ಬೋದು. ಇವತ್ತು ಆ್ಯಕ್ಚುಲಿ ಅಡುಗೆಗೆ ಸಿಕ್ಕಿದ್ದೀನಿ ಕಾಳನ್ನ. ಇದು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಅವರೆಕಾಯಿಂದ ಏನೇನು ಮಾಡ್ಲಿಕ್ಕೆ ಸಾಧ್ಯನೋ ಅದೆಲ್ಲ ಮಾಡಿರ್ತಾರೆ. ಬೆಳಗ್ಗೆಯಿಂದ ತಿಂಡಿ ಸಿಹಿ ಪೊಂಗಲ್, ಖಾರ ಪೊಂಗಲ್ ಈ ಥರದ್ದೆಲ್ಲ ಆಯಿತು. ಈಗ ಸ್ವಲ್ಪ ಸಾಂಬಾರಿದೆ, ಸಾಂಬಾರು ಮಾಡಿಟ್ಟು ಆಮೇಲೆ ಮತ್ತೆ ಅವರೆಕಾಯಿಂದ ಏನಾದರೂ ರೆಸಿಪೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಂಜೆಗೆ ಇನ್ನು ಅವರೆಕಾಯಿಂದನೇ ಏನಾದರೂ ರೈಸ್ ಬಾತ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಈಗ ಮಧ್ಯಾಹ್ನದಕ್ಕೆ ಅವರೆಕಾಯಿ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತಿದ್ದೀನಿ. ಹಾಗಿದ್ರೆ ಬನ್ನಿ ಸಾಂಬಾರು ಮಾಡೋದು ಹೇಗೆ, ನೀವು ಹೇಗೆ ಮಾಡ್ತೀರಾ ಅಂತ ಕೂಡ ನನಗೆ ತಿಳಿಸಿ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತ ಕೂಡ ನಿಮ್ಗೆ. ಹಾಗೆ ಸಾಂಬಾರು ಮಾಡ್ತಾ ಒಂದು ಕಡೆ ರೈಸ್ಗೂ ಇಟ್ಬಿಟ್ಟಿದ್ದೀನಿ. ರೈಸ್ ಹಾಕ್ತಾಯಿದ್ದೀನಿ. ಇಲ್ಲಿ ಸಾಂಬಾರು ಆಲ್ಮೋಸ್ಟ್ ಆಗಿದೆ ಎಲ್ಲ ಹಾಕಿ. ಇದು ಅಂತ ಒಂಚೂರು ಟೈಮ್ ಕೊಟ್ಬಿಟ್ಟು ಆಮೇಲೆ ಊಟ ಗೀಟ ಮಾಡಿ ಮತ್ತೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟೆ. ಒಂದು ಸ್ವಲ್ಪ ಟಯರ್ಡ್ ಆಗಿರೋದೆಲ್ಲ ಒಂದು ರಿಲೀಫ್ ಸಿಗುತ್ತೆ. ಯಾಕೆಂದರೆ ಮತ್ತೆ ಸಂಜೆ ಇನ್ನೇನು ಕಾಮನ್ನಾಗಿ ಇದ್ದೇ ಇದೆ. ಹೆಣ್ಮಕ್ಳೆಲ್ಲ ಏನು ಮಾಡ್ತೀವಿ ಈ ಹಬ್ಬಕ್ಕೆ ಅಂತೇಳಿ. ಯಾಕೆಂದರೆ ಹೆಣ್ಮಕ್ಳಿರೋರು ನಾವು ಮಾಡಲೇಬೇಕಾಗುತ್ತೆ. ನನ್ನ ಮಗಳಿದ್ದಾಳೆ, ನನ್ನ ಮಗಳ ಕೈಯಲ್ಲಿ ಎಳ್ಳು ಬೀರಿಸ್ಬೇಕು. ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡಿ ನಾನೊಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಎಲ್ಲರ ಮನೆಗೂ ಎಳ್ಳು ಬೀರಕ್ಕೆ ಕರ್ಕೊಂಡು ಹೋಗಬೇಕು. ಈಗ ಅಡುಗೆ ಎಲ್ಲ ಮುಗಿಸಿ ಈಗ ನಾವು ಮನೆ ಕಟ್ತಾ ಇದ್ವಿ. ಅಲ್ಲಿ ಬಂದ್ವಿ. ನಮ್ಮ ಮನೆಯವರು ಆಲ್ರೆಡಿ ಕ್ಯೂರಿಂಗ್ ಮಾಡ್ತಾಯಿದ್ದಾರೆ. ನಾವಿರೋದೀಗ ಆ್ಯಕ್ಚುಲಿ ಬಾಡಿಗೆ ಮನೆಯಲ್ಲಿ. ನಮ್ಮದು ಅಂತ ಒಂದು ಮನೆ ಇರಬೇಕು ಅನ್ನೋ ಆಸೆ ಅಲ್ವಾ. ಮನೆ ಹತ್ರ ಎಲ್ಲ ಮುಗಿಸಿ ಈಗ ಕಾಫಿ ಟೀ ಅವ್ರಿಗೆ ಮಾಡ್ಕೊಂಡು ಕೊಟ್ಟು ಈಗ ನನ್ನ ಮಗಳನ್ನ ರೆಡಿ ಮಾಡಿ ಎಳ್ಳು ಬೀರಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮಕ್ಕಳನ್ನ ಏನೋ ಒಂದು ಖುಷಿ, ಹೆಣ್ಮಕ್ಳನ್ನ ಈ ಥರ ಚೆಂದ ರೆಡಿ ಮಾಡಿ ಕರ್ಕೊಂಡು ಹೋಗೋಕ್ಕೆ. ಅಲ್ಲಿಂದ ನಾನು ನಮ್ಮ ಚಿಕ್ಕತ್ತೆ ಮನೆಗೆ ಹೋಗಿದ್ವಿ. ಚಿಕ್ಕತ್ತೆ ಮನೆಗೆ ಹೋಗಿ ಎಳ್ಳು ಬೀರಕ್ಕೆ ಕರ್ಕೊಂಡು ಹೋಗಿದ್ದೀನಿ. ನಮ್ಮ ಚಿಕ್ಕತ್ತೆ ಫುಲ್ ಬ್ಯುಸಿ, ಯಾಕಂದರೆ ಅಡುಗೆ ಮಾಡ್ತಾಯಿದ್ರು. ಹಳ್ಳಿ ಕಡೆ ಸಾಮಾನ್ಯವಾಗಿ ನಾನ್ ವೆಜ್ ಮಾಡ್ತಾರಲ್ಲ, ಅವರು ಮಾಡ್ತಾಯಿದ್ರು. ಆಗಾಗ ಅವರು ತುಂಬ ಟಯರ್ಡಲ್ಲಿದ್ದಾರೆ. ನಮ್ಮ ಚಿಕ್ಕತ್ತೆ ಮನೆಯಿಂದ ನಾವು ಹೋಗಿದ್ದು ನೆಕ್ಸ್ಟ್ ಇದ್ದಿದ್ದು ಎದುರುಗಡೆ ಮನೆ ಆಂಟಿಯವರು. ಆ್ಯಕ್ಚುಲಿ ಆಂಟಿ ಇರಲಿಲ್ಲ, ಅವ್ರ ಮೊಮ್ಮಗಳಿದ್ಲು. ಅವ್ರಿಗೆ ಕುಂಕುಮ ಕೊಡೋಣ ಅಂತ ಹೋಗಿದ್ವಿ. ತುಂಬ ದಿನ ಆಗಿತ್ತು. ಅವ್ರ ಮನೆಯಲ್ಲೂ ಕೂಡ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಎಲ್ಲೇ ಇದ್ರೂ ಅವ್ರದ್ದು ಒಂದು ವಿಶ್ವಾಸ ಇದ್ದೇ ಇರುತ್ತಲ್ಲ, ಹಾಗಾಗಿ ಅವ್ರ ಮನೆಯಲ್ಲೂ ಹೋಗಿ ತುಂಬ ಹೊತ್ತು ಮಾತಾಡಿಕೊಂಡು ನನ್ನ ಮಗಳು ಅರಿಶಿನ ಕುಂಕುಮ ಕೊಡ್ತಾಯಿದ್ಲು. ನನ್ನ ಮಗಳು ನನ್ನ ರೇಗಿಸ್ತಾಯಿದ್ಲು. ಆ್ಯಕ್ಚುಲಿ ಅವ್ರ ಮನೇಲಿ ಮುಗಿಸ್ಕೊಂಡು ನಾವು ಅಕ್ಕನ ಮನೆಗೆ ಹೋದ್ವಿ. ಅಕ್ಕನ ಮನೇಲಿ ಅಕ್ಕನೂ ಅಷ್ಟೇ ತುಂಬ ಅವಳ ಕಾಲು ಎಳಿತಾ ಇದ್ಲು. ಹಾಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಳಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನಾವು ಒಂದು ಸ್ವಲ್ಪ ಮಾತುಕತೆ ಮುಗಿಸಿ ಆಂಟಿ ಮನೆಗೆ ಹೊರಡಬೇಕಾಗಿತ್ತು. ಹಂಗಾಗಿ ಹೊರಟೆ. ಆಂಟಿ ಮನೆಗೆ ಹೋಗಿ ಸ್ವಲ್ಪ ಆಂಟಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವ್ರ ಮನೆಯಲ್ಲೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಮನೆಗೆ ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ಹಬ್ಬ. ನಿಮ್ಮ ಮನೆಯಲ್ಲೆಲ್ಲ ಹೇಗಾಯಿತು? ನೋಡಿದ್ರಲ್ಲ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಆಯಿತು ಅಂತ. ವರ್ಷದ ಮೊದಲನೇ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬನೇ ಅಲ್ವಾ. ಈ ಹಬ್ಬನ ಎಲ್ಲರೂ ಚೆನ್ನಾಗಿ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಕಡೆಯಿಂದ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಆಗಲೇ ನಾನು ನನ್ನ ತಮ್ಮನೇಲಲ್ಲಿ ಹಾಕಿದ್ದೆ, ಸಂಕ್ರಾಂತಿ ಹಬ್ಬದ ದಿವಸ ತಪ್ಪದೆ ಇದನ್ನು ಮಾಡಲೇಬೇಕು ಅಂತ. ಏನಪ್ಪ ಅಂತಂದರೆ, ಯಾರ್ಯಾರ ಮನೇಲಿ 5 ವರ್ಷದಿಂದ 10 ವರ್ಷದೊಳಗಿನ ಹೆಣ್ಮಕ್ಳು ಇರ್ತಾರೋ ಆ ಹೆಣ್ಮಕ್ಳನ್ನ ಕೂರಿಸಿ ಅವ್ರ ಮುಂದೆ ಒಂದು 5 ಥರದ ತಟ್ಟೆ ಇಟ್ಟು, ಫಾರ್ ಎಕ್ಸಾಂಪಲ್ ಎಳ್ಳು ಬೆಲ್ಲ
ಅಥವಾ ಒಂದು ಸ್ವಲ್ಪ ಕಾಯಿನ್ಸ್ ಎಲ್ಲ ಹಾಕ್ಬಿಟ್ಟು ಅದೊಂದು ತಟ್ಟೆಯಲ್ಲಿ, ಆಮೇಲೆ ಅವ್ರಿಗೆ ದೃಷ್ಟಿ ತೆಗೆಯೋದು ಅದೊಂದು, ಆಮೇಲೆ ಅರಿಶಿನ ಕುಂಕುಮ ಒಂದು ತಟ್ಟೆಯಲ್ಲಿ ಇದಿಷ್ಟು ಇಟ್ಟು ಅವ್ರ ಮುಂದೆ ಅವ್ರಿಗೆ ಆರತಿ ಮಾಡಿ ಅವ್ರ ಕೈಯಲ್ಲಿ ಒಂದು 5 ಜನಕ್ಕೆ ನಿಮ್ಮ ಅನುಕೂಲ, ನಿಮ್ಗೆ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಎಳ್ಳು ಬೆರೆಸಲೇಬೇಕು. ಇದು ಮಾಡಿಸೋದ್ರಿಂದ ಅವ್ರಿಗೂ ಒಳ್ಳೆಯದು, ಹಾಗೆ ನಮಗೂ ಕೂಡ ತುಂಬ ಒಳ್ಳೆಯದು, ಹೆಣ್ಮಕ್ಳಿಗೂ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾರೆ. ನಮ್ಮ ಕಡೆ ಅಂತೂ ಸಾಮಾನ್ಯ ಇದನ್ನು ಮಾಡ್ಕೊಂಡೇ ಬರ್ತಾರೆ. ನೀವು ಯಾರ್ಯಾರೆಲ್ಲ ಮಾಡ್ತಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿರಲ್ವೋ ಅವ್ರಿಗೂ ಹಾಗೆ ಅವ್ರ ಮನೇಲಿ ಯಾರ ಮನೇಲಿ ಹೆಣ್ಮಗು ಇರುತ್ತೋ ತಪ್ಪದೆ ಖಂಡಿತ ಇದನ್ನು ಮಾಡಿಸಿ. ಅದ್ರ ರಿಸಲ್ಟ್ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇದರಿಂದ ತುಂಬ ಒಳ್ಳೆಯದು ಆಗುತ್ತೆ, ಚೆನ್ನಾಗಿರ್ತೀರ ಕೂಡ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ಲಾಸ್ಟಲ್ಲಿ ದೃಷ್ಟಿ ತೆಗ್ದಿದ್ದ ನೀರನ್ನ 3 ದಾರಿ ಇರೋ ಕಡೆನೇ ಹಾಕಿ, ಅದು ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಅದು ದೃಷ್ಟಿ ತೆಗ್ದಿರೋ ನೀರಲ್ವಾ, ಹಾಗಾಗಿ ಈ ಹಬ್ಬನ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ನಾವಂತೂ. ತುಂಬ ಚೆನ್ನಾಗಿ ನಡೆದಿದೆ. ನಿಮ್ಮ ಮನೇಲಿ